ನಮಸ್ತೆ ಎಲ್ಲರಿಗೂ, ನಾನು ಸುಮಿತ್ರಾ. ಇವತ್ತು ನಾನು ನೀರು ದೋಸೆ ಮತ್ತು ಸ್ವೀಟ್ ಚಟ್ನಿ, ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಮೊದಲು ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ತುಂಬ ಟೇಸ್ಟಿಯಾಗಿ ಸ್ವೀಟ್ ಚಟ್ನಿ ಜೊತೆಗೆ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೊದಲು ಅಕ್ಕಿನ ತೊಳ್ಕೊಬೇಕು. ನಾನಿಲ್ಲಿ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ನೀಟಾಗಿ ಒಂದು 2-3 ಸರಿ ತೊಳ್ಕೊಳ್ಬೇಕು. ರಾತ್ರಿನೇ ನೆನೆ ಹಾಕಬೇಕು. ತೊಳ್ಕೊಂಡು ಕ್ಲೋಸ್ ಮಾಡಿ ಇಡೋಣ. ನೋಡಿ, ನೆಂದಿದೆ ಅಕ್ಕಿ. ನಾನು ಅದನ್ನು ರುಬ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ. ನೀಟಾಗಿ ತೊಳ್ಕೊಂಡು ನೀರೆಲ್ಲ ತೆಗೆದು ಮತ್ತೆ ಇನ್ನೊಂದು ಸರಿ ನೀರು ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡು ಮತ್ತೆ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ರುಬ್ಕೊಂಡು ಬರೋಣ ಬನ್ನಿ. ನೈಸಿಗೆ ರುಬ್ಬಬೇಕು. ನೈಸಿಗೆ ರುಬ್ಬಿದಷ್ಟು ದೋಸೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತದೆ. ಇನ್ನೊಂದು ಸರಿ ಹಾಕ್ಕೊಳ್ಳೋಣ. ನಾನು 2 ಸರಿ ರುಬ್ಕೊಂಡಿದ್ದೀನಿ. ಇಲ್ಲಿ ನೈಸಿಗೆ ರುಬ್ಕೊಂಡು ಎಲ್ಲ ತೊಗೊಂಡು ಅದರಲ್ಲಿರೋ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಜಾರನ್ನ ತೊಳ್ಕೊಂಡು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ತುಂಬ ತೆಳ್ಳಗಿರಬೇಕು. ನಮ್ಮ ನೀರು ದೋಸೆ ಬರಬೇಕಲ್ವಾ, ಗಟ್ಟಿ ಇದ್ದರೆ ಬರಲ್ಲ. ಸ್ವಲ್ಪ ತೆಳ್ಳಗಿರಬೇಕು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಮೇಲೆ ತವ ಇಡೋಣ. ತವ ಇಟ್ಟು ಎಣ್ಣೆ ಹಚ್ಚಿಬಿಟ್ಟು ದೋಸೆ ಬಿಟ್ಕೊಳ್ಳೋಣ. ಇವಾಗ ತವ ಮೇಲೆ ತುಂಬ ತೆಳ್ಳಗೆ ಮಾಡ್ಕೋಬೇಕು. ತೆಳ್ಳಗಿರಬೇಕು ಹಿಟ್ಟು. ತುಂಬ ಗಟ್ಟಿ ಆದರೆ ಬರಲ್ಲ ಅದು ಕ್ಲೀನಾಗಿ. ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆಗಳು. ಇವಾಗ ಸ್ವೀಟ್ ಚಟ್ನಿಗೆ ಒಂದು ಏಲಕ್ಕಿ, ಶುಂಠಿ, ಕಾಯಿ ಹಾಕಿ ನೈಸಿಗೆ ರುಬ್ಕೊಂಬರೋಣ. ನೋಡಿ, ರುಬ್ಬಿದ್ದಾಗಿದೆ. ಅದನ್ನು ತೆಗೆದು ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ಒಂದು ಬೌಲಿಗೆ ತಕ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸ್ವೀಟ್ ಚಟ್ನಿ ರೆಡಿಯಾಗಿದೆ. ಇವಾಗ ಕಾಯಿ ಚಟ್ನಿ ಮಾಡೋದನ್ನು ನೋಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವೀಟ್ ಚಟ್ನಿ ರೆಡಿ ಆಯಿತು. ಇವಾಗ ಕಾಯಿ ಚಟ್ನಿಗೆ ಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡು ಬನ್ನಿ ಇವಾಗ ರುಬ್ಕೊಂಬರೋಣ. ರುಬ್ಬಿದ್ದಾಗಿದೆ ನೋಡಿ. ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಚಟ್ನಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಉದ್ದಿನ ಬೇಳೆ ಜೊತೆಗೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಚಟ್ನಿದು. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಬಿಟ್ಟು ಉದ್ದಿನಬೇಳೆನ ಹುರಿದ್ಬಿಟ್ಟು ಆ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚಟ್ನಿನ ಸ್ವಲ್ಪ ನೀರು ಚಟ್ನಿ ಥರ ಮಾಡ್ಕೋಬೇಕು. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು. ನೋಡಿ ಫ್ರೆಂಡ್, ದೋಸೆ ರೆಡಿ ಆಯಿತು. ಸ್ವೀಟ್ ಚಟ್ನಿ ರೆಡಿ ಆಯಿತು. ಖಾರ ಚಟ್ನಿನೂ ರೆಡಿ ಆಯಿತು. ಹೊಸ್ದಾಗಿ ನೋಡ್ತಿರೋ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.